ಮಾಮೂಲಿ ಚಿತ್ರಾನ್ನ ಬದಲಿಗೆ ಈ ಮಸಾಲಾ ಮಾವಿನಕಾಯಿ ಚಿತ್ರಾನ್ನ ಒಮ್ಮೆ ಟ್ರೈ ಮಾಡಿ. ಇದರ ಮಸಾಲೆ ಸಖತ್ ರಿಚ್ ಆಗಿರೋದ್ರಿಂದ ಇದ್ರ ಜೊತೆ ಚಟ್ನಿ ಗಿಟ್ನಿ ಏನು ಬೇಡ, ಹಾಗೆ ಚೆನ್ನಾಗಿರುತ್ತೆ ಅಂಡ್ ಸಖತ್ ನ್ಯೂಟ್ರಿಷಸ್ ಆಗಿರುತ್ತೆ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆ ಅಂತ ಗೊತ್ತಲ್ಲ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಕಡಲೆ ಬೀಜ ಒಂದಾದ್ಮೇಲೆ ಒಂದು ಹಾಕಿ ಫ್ರೈ ಮಾಡ್ಕೊಂಡು ಅದರೊಳಗೆ ಒಣಮೆಣಸು ಹಾಗೂ ಈರುಳ್ಳಿ ಹಾಕಿ, ಈರುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಮತ್ತೊಂದ್ 2 ನಿಮಿಷ ಆದ್ಮೇಲೆ ಕರಿಬೇವು, ಕ್ಯಾಪ್ಸಿಕಮ್ ಹಾಗೂ ಹಸಿ ಬಟಾಣಿ ಹಾಕಿ ಒಂದ್ 5 ನಿಮಿಷ ಬಾಡಿಸ್ಕೊಂಡು ಅದರೊಳಗೆ ಸ್ವಲ್ಪ ಇಂಗು, ಬೆಲ್ಲ, ಅರಿಶಿನ ಹಾಗೂ ಉಪ್ಪು ಸೇರಿಸಿ. ಈಗ ಇದರ ಮಸಾಲ ಮಾಡೋದಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಹಾಕಿ, ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಅದರೊಟ್ಟಿಗೆ ಸ್ವಲ್ಪ ತುರಿದಿರುವಂತಹ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಗೂ ಜೀರಿಗೆ ಮತ್ತು ಸ್ವಲ್ಪ ನೀರು ಸೇರಿಸಿ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿ ಪ್ಯಾನ್ ಒಳಕ್ಕೆ ಹಾಕೋಬೇಕು. ಅದರ ಹಸಿ ವಾಸನೆ ಹೋಗುವಷ್ಟರಲ್ಲಿ ನಾನಿಲ್ಲಿ ಒಂದು ಮಾವಿನಕಾಯಿ ತಗೊಂಡು ಅದರ ಕಾಲ್ ಭಾಗ ಗ್ರೇಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದು ಕೂಡ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡು ಬೇಯಿಸಿರುವಂತಹ ಅನ್ನ ಸೇರಿಸ್ಕೋಬೇಕು. ನಾನಲ್ಲಿ ಅನ್ನ ಸ್ವಲ್ಪ ಕಡಿಮೆ ಹಾಕೊಂಡಿದೀನಿ, ಹಾಗಾಗಿ ಮಸಾಲೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಇದೊಂಥರ ಚಾಟ್ಸ್ ತಿಂದಂಗಿರುತ್ತೆ. ಇದೀಗ ಚೆನ್ನಾಗಿ ಕಲಿಸ್ಕೊಂಡ್ರೆ ಮಸಾಲಾ ಮಾವಿನಕಾಯಿ ಚಿತ್ರಾನ್ನ ರೆಡಿ ಗುರು. ಸೊ ನೀವು ಕೂಡ ಇದನ್ನ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.